ಪ್ರಣಬ್ ಮೊಹಾಂತಿ ಅವರು ಆಂತರಿಕ ಭದ್ರತಾ ವಿಭಾಗದ ಡಿಜಿ. ನಕ್ಸಲ್ ವಿಕ್ರಮ್ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಹೇಳಿದ್ದಾರೆ. ಎನ್ಕೌಂಟರ್ ಸ್ಥಳಕ್ಕೆ ಡಿಐಜಿ ಪ್ರಣಬ್ ಮೊಹಾಂತಿ ಅವರು ಹೋಗಿದ್ದಾರೆ. ಅವರು ಹೇಳ್ತಾ ಇರೋದು ಶರಣಾಗತಿಯೊಂದೇ ನಿಮಗಿರುವಂತಹ ದಾರಿ. ಯಾರೆಲ್ಲ ನಕ್ಸಲರಿದ್ದಾರೆ ಈಗ ಅವರು ಕಾಡಿನಲ್ಲಿ ಅವಿತಿರುವ ನಕ್ಸಲರಿಗೆ ನೇರ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶರಣಾಗತಿ ಆಗದಿದ್ದರೆ ಕಾರ್ಯಾಚರಣೆ ಮಾಡೋದು ಬಿಟ್ಟು ನಮಗೆ ಬೇರೆ ಯಾವುದೇ ರೀತಿಯಾದಂತಹ ದಾರಿ ಇಲ್ಲ, ನಾವು ಕಾರ್ಯಾಚರಣೆಯನ್ನು ಮಾಡ್ತೀವಿ, ಶರಣಾಗತರಾಗಿ ಅನ್ನೋದಂತ ಒಂದು ಆಫರನ್ನು ಕೊಟ್ಟಿದ್ದಾರೆ. ಅವ್ರಿಗೀಗಲ್ಲ 2013-14ರಿಂದಲೂ ಕೂಡ ಅವರಿಗೆ ಘೋಷಣೆಗಳನ್ನು ಮಾಡಿದರೆ ಪ್ಯಾಕೇಜನ್ನು ಕೊಡ್ತೀವಿ ಬನ್ನಿ ಅಂತಿದ್ದಾರೆ. ಬಟ್ ಬಂದ ನಂತರ ಅವ್ರಿಗೆ ಏನು ಪ್ಯಾಕೇಜ್ ಕೊಡಬೇಕು, ಆ ಪ್ಯಾಕೇಜ್ಗಳನ್ನು ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ವಿಕ್ರಮ್ಗೌಡ ಎನ್ಕೌಂಟರ್ ಆಗಿರುವಂಥ ವಿಚಾರ ಬಹಳ ಚರ್ಚೆಗೂ ಕೂಡ ಇದೆ. ಹಲವರು ಬುದ್ಧಿಜೀವಿಗಳು ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ನೀವು ಅದು ಎನ್ಕೌಂಟ್ರಾ ಹೌದಾ ಅಲ್ವಾ, ಅದ್ರ ಬಗ್ಗೆ ತನಿಖೆ ಆಗಬೇಕು ಏನು ಅಂತ ಹೇಳಿ. ಅವ್ರನ್ನ ವಾಪಸ್ ಕರ್ಕೊಂಡು ಬರುವಂಥ ಮನಸ್ಥಿತಿ ಅವ್ರಿಗಿಲ್ಲ. ಎನ್ಕೌಂಟರ್ ಆದಾಗ ಮಾತ್ರ ಅನುಕಂಪವನ್ನು ತೋರಿಸುವಂಥ ಮನಸ್ಥಿತಿಗಳು. ಇದು ಬುದ್ಧಿಜೀವಿಗಳದ್ದು. ಎಲ್ಲಿದ್ದರೂ ಇಲ್ಲಿವರೆಗೂ ಹಾಗಿದ್ದಾಗ ಕಾಡಿನಲ್ಲಿರುವಂಥ ನಕ್ಸಲರನ್ನು ಕರೆಸಿ ನೋಡೋಣ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಏನಿದೆ ಈಗ ಮಾಹಿತಿ ಡಿಐಜಿ ಅವರಿಂದ? ಡಿಐಜಿ ಅವರು ಹೇಳುವಂತ ಮಾಹಿತಿ ಪ್ರಕಾರ ಘಟನೆ ನಡೆದ ದಿವಸದಿಂದ 2 ದಿವಸಗಳ ಕಾಲ ಮತ್ತೊಬ್ಬ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಈ ತರದ ಹೇಳಿಕೆಗಳು ಕೊಂಡು ಬರ್ತಾ ಇರುವಂತದ್ದು. ಇದು ನಕಲಿ ಎನ್ಕೌಂಟರ್ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಪ್ರಣಬ್ ಮೊಹಾಂತಿ ಅವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಎನ್ಕೌಂಟರ್ ಎರಡೂ ಬದಿಯಿಂದ ಗುಂಡಿನ ಚಕಮಕಿ ಆಗುವಂತ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಅಲ್ಲಿ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಎಲ್ಲಾ ಪ್ರಶ್ನೆಗಳಿಗೆ ಇದೊಂದು ಎನ್ಕೌಂಟರ್ ಇದು ಅನ್ನುವಂತ ಮಾಹಿತಿಗಳನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಒಟ್ಟು ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಪ್ರಣಬ್ ಮೊಹಾಂತಿ ಅವರ ಅಪೀಲ್ ಏನಿತ್ತು ಅಂದ್ರೆ, ಯಾರ್ಯಾರು ಕಾಡಿನಲ್ಲಿ ಇದ್ದಾರೆ ಮತ್ತು ಅವರ ಶರಣಾಗತಿಗೆ ನಾವು ಕೂಡ ಸಿದ್ಧರಿದ್ದೇವೆ, ಅವರಿಗೆ ಬೇಕಾದಂತಹ ಪ್ಯಾಕೇಜ್ಗಳನ್ನ ಸರ್ಕಾರ ಕೊಡ್ತದೆ, ಹಾಗಾಗಿ ಎಲ್ಲರೂ ಕೂಡ ಶರಣಾಗಬೇಕು ಅನ್ನುವಂತಹ ಒಂದೇ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಶರಣಾಗತಿಯೇ ಎಲ್ಲರಿಗೂ ಇರುವಂತಹ ದಾರಿ ಅಂತ ಹೇಳಿ. ಈ ಕೂಂಬಿಂಗ್ ನ ಸಂದರ್ಭದಲ್ಲಿ ಶರಣಾಗುವುದಕ್ಕಿಂತ ಈ ಪ್ಯಾಕೇಜ್ಗಳನ್ನ ಬಳಸಿ ಅವರು ಶರಣಾಗಬೇಕು ಅನ್ನುವಂತ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ತನಿಖೆಯ ಭಾಗವಾಗಿ ಬೆಂಗಳೂರಿನ FSL ಟೀಮು ಎಲ್ಲಾ ಮಾಹಿತಿಗಳನ್ನ ಪಡ್ಕೊಂಡು ಈಗಾಗಲೇ ಅಲ್ಲಿ ಪಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಆ ಮನೆಯನ್ನ ಬಿಟ್ಕೊಡುವ ಪ್ರಕ್ರಿಯೆ ಇನ್ನಷ್ಟೇ ಬಾಕಿ ಇದೆ. ಯಾಕಂದ್ರೆ ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸಿದ ನಂತರ ಜಯಂತ್ ಗೌಡ ಅವರ ಮನೆಯನ್ನ ಅವರ ಸುಪರ್ದಿಗೆ ಕೊಡ್ತಾ ಇದ್ದಾರೆ. ಸುಮಾರು 1 ವಾರಗಳ ಕಾಲ ಅದು ಪೊಲೀಸ್ ಸುಪರ್ದಿಯಲ್ಲೇ ಇತ್ತು. ಎನ್ಕೌಂಟರ್ ಆದ್ಮೇಲೆ ಇದು 3ನೇ ದಿವಸ ಇರುವಂತದ್ದು. ಅರುಣ್, ಇವತ್ತು ಕೂಡ ಕೆಲವು ಪ್ರೊಸೀಜರ್ಗಳು ಬಾಕಿ ಇರೋದ್ರಿಂದ ನಾಳೆ ಅಥವಾ ನಾಡಿದ್ದು ಆ ಮನೆಯನ್ನ ಆ ಕುಟುಂಬಸ್ಥರ ಪ್ರೊಸೀಜರ್ ಪ್ರಕಾರ ಅವರಿಗೆ ಬಿಟ್ಟುಕೊಡುವಂತ ಪ್ರಕ್ರಿಯೆಗಳು ನಡೀಬಹುದು. ಅರುಣ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.